ಗಿಲ್ಲಿಗೆ ಸಿಕ್ತು ಅದೃಷ್ಟ. ಗಿಲ್ಲಿ ಹೊಸ ಮೂವಿಗೆ ನಟ ನಾಯಕಿಯಾಗಿ ರಚಿತಾ ರಾಮ್. ಸೊ ತರುಣ್ ಸುಧೀರ್ ಅವರ ನಿರ್ದೇಶನದ ಮೂವಿ ರಿಲೀಸ್ ಯಾವಾಗ ಆಗುತ್ತೆ? ಸೊ ಅಷ್ಟಕ್ಕೂ ಶೂಟಿಂಗ್ ಸ್ಟಾರ್ಟ್ ಆಗಿದೆನಾ? ಗಿಲ್ಲಿಗೆ ಈ ಅದೃಷ್ಟ ಒಲಿದು ಬಂದಿದ್ದು ಹೇಗೆ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಇದಕ್ಕೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಆಗಿರ್ಬೋದು, ಹಾಗೆ ಒಂದು ಅವರೇ ಮಾತನಾಡಿದ ವಿಡಿಯೋ ಕ್ಲಿಪ್ ಆಗಿರ್ಬೋದು. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ತಾ ಹೋಗ್ತೀರಾ. ಸೊ ಈ ಒಂದು ಚಾನಲ್ನ ಮೊದಲನೇ ಬಾರಿಗೆ ನೀವೇನಾದರೂ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಮೂವಿ ಬಗ್ಗೆ ನಿಮ್ಗೆ ಏನಿಸುತ್ತೆ, ಒಂದು ಗಿಲ್ಲಿ ಅವರು ಮಾಡ್ತಾ ಇರೋ ಮೂವಿ ಬಗ್ಗೆ ನಿಮ್ಗೆ ಏನಿಸುತ್ತೆ, ಗಿಲ್ಲಿ ಅವರು ಮೂವಿ ಮಾಡಬೇಕಾ ಅಥವಾ ಒಂದು ಅವರ ಆಸೆಯಂತೆ ಒಂದು ಡೈರೆಕ್ಟರ್ ಆಗಬೇಕಾ? ಸೊ ತರುಣ್ ಸುಧೀರ್ ಅವರ ಬಗ್ಗೆ ಏನಿಸುತ್ತೆ, ಇಂತಹ ಒಂದು ಪ್ರತಿಭೆಯನ್ನು ಇಷ್ಟರ ಮಟ್ಟಿಗೆ ಬೆಳೆಸ್ತಾ ಇರುವಂಥ ತರುಣ್ ಸುಧೀರ್ ಅವರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಸೊ ಇದೆಲ್ಲದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಆಲ್ ದಿ ಬೆಸ್ಟ್ ಫಾರ್ ಗಿಲ್ಲಿ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ನೀವೇನಾದರೂ ಗಿಲ್ಲಿ ಅಭಿಮಾನಿ ಆಗಿದ್ರೆ, ಸೊ ಗಿಲ್ಲಿ ಏನಾದರೂ ನಿಮಗೆ ಒಂದು ಬೆಳಿಬೇಕು, ಸೊ ಅವರೇನಾದರೂ ಒಂದು ಒಳ್ಳೆಯ ಮೂವಿಯನ್ನು ಮಾಡಬೇಕು ಅನ್ನೋದಾದರೆ ಆಲ್ ದಿ ಬೆಸ್ಟ್ ಫಾರ್ ಗಿಲ್ಲಿ ನ್ಯೂ ಮೂವಿ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಜೀರೋಯಿಂದ ಹೀರೋ ಆದಂಥ ಗಿಲ್ಲಿ ತುಂಬ ಅಂದರೆ ತುಂಬಾ ಪರಿಶ್ರಮ ಪಟ್ಟಂಥವರು. ಸೊ ಮೊಟ್ಟ ಮೊದಲನೇದಾಗಿ ಒಂದು ಗಾರೆ ಕೆಲಸವನ್ನು ಮಾಡಿಕೊಂಡು ಅದು ಬಂದು ಸೊ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಸೊ ಈ ಒಂದು ಲೆವೆಲ್ಗೆ ಬಂದು ನಿಂತಂಥವರು. ಸೊ ಇಂದಿನ ದಿನಮಾನಗಳಲ್ಲಿ ಒಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಆದರೆ ಒಂದು 2 ರಿಂದ 3 ತಾಸು ಕಾರ್ಯಕ್ರಮಗಳಿಗೆ 60 ರಿಂದ 70 ಸಾವಿರ ಹಣವನ್ನು ಪಡಿತಾರೆ. ಸೊ ಅಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ, ಒಂದು ದಿನಕ್ಕೆ ಒಂದು 200 ರಿಂದ 300 ಒಂದು ಸಂಬಳವನ್ನು 300 ರೂಪಾಯಿ ಸಂಬಳವನ್ನು ಪಡೆಯೋಕೆ ಹಗಲು ಒಂದು ರಾತ್ರಿ ಕೆಲಸವನ್ನ ಮಾಡಿದಂಥವ್ರು, ಕಷ್ಟಪಟ್ಟು ಕೆಲಸವನ್ನ ಮಾಡಿದಂಥವ್ರು. ಸೊ ಅಂತಹ ಗಿಲ್ಲಿ ಅವರು ಇಂದು ಕೇವಲ 2 ಗಂಟೆಗಳಲ್ಲಿ ಸೊ ಒಂದು 60 ರಿಂದ 70 ಸಾವಿರ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಸಾಧನೆಗೆ ಅವರ ಒಂದು ಪರಿಶ್ರಮನೇ ಕಾರಣ. ಸೊ ಅಷ್ಟು ಒಂದು ಪರಿಶ್ರಮವನ್ನು ಕೂಡ ಅವರು ಪಟ್ಟಿದ್ದಾರೆ. ಸೊ ತುಂಬಾ ಅಂದರೆ ತುಂಬಾ ದಿನಗಳ ಕಾಲ ಪರಿಶ್ರಮವನ್ನು ಪಟ್ಟಿದ್ದಾರೆ. ಸೊ ಅದಾದ ನಂತರ ಬಿಗ್ ಬಾಸ್ಗೆ ಹೋಗಿ ಒಂದು ಎಲ್ಲರ ಮನೆ ಮಗ ಆಗಿ ಸೊ ಬಿಗ್ ಬಾಸ್ ಕಪ್ಪನ್ನು ಕೂಡ ಗೆದ್ರು. ಸೊ ಬಿಗ್ ಬಾಸ್ನಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದುಬಿಟ್ರು ಗಿಲ್ಲಿ ಅವರು. ಸೊ ಅಂತಹ ಆಟವನ್ನು ಆಡಿದ್ರು. ಸೊ ಅಂತಹ ಮನರಂಜನೆಯನ್ನು ಮಾಡಿದ್ರು. ಸೊ ಗಿಲ್ಲಿ ಕಾವ್ಯ ಅಂತಕ್ಕಂಥದ್ದು ತುಂಬಾ ಅಂದರೆ ತುಂಬ ವೈರಲ್ ಆಯಿತು. ಗಿಲ್ಲಿ ಹಾಗೆ ಕಾವ್ಯ ಇನ್ನೇನು ಮದುವೆ ಆಗುವ ಒಂದು ಎಲ್ಲ ಸಂದರ್ಭಗಳು ಕೂಡ ಒಂದು ಎಲ್ಲ ಸೂಚನೆಗಳು ಕೂಡ ಕಾಣ್ತಾ ಇವೆ. ಯಾಕಪ್ಪ ಅಂತಂದರೆ ಗಿಲ್ಲಿ ಅವರು ಕೂಡ ತುಂಬಾ ಒಂದು ಸದ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರು ಒಂದು ಸಿಕ್ಕಾಪಟ್ಟೆ ಹೈ ಲೆವೆಲ್ನಲ್ಲಿ ಬೆಳೀತಾ ಇದ್ದಾರೆ. ಸೊ ಇನ್ನು ಕಾವ್ಯ ಶೈವ ಅವ್ರ ಬಗ್ಗೆ ನೋಡೋದಾದ್ರೆ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಆಸೆಗಳಿವೆ. ಸೊ ನಾನು ಕೂಡ ಒಂದು ಮೂವಿಯನ್ನು ಆ್ಯಕ್ಟ್ ಮಾಡಬೇಕು, ಮೂವಿಯಲ್ಲಿ ಹಲವಾರು ಮೂವಿಯಲ್ಲಿ ಆ್ಯಕ್ಟ್ ಮಾಡಿ ನಾನು ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಬರಬೇಕು ಅಂತಕ್ಕಂಥದ್ದು. ಸೊ ಇನ್ನು ನೋಡಬೇಕಾದ್ರೆ ಗಿಲ್ಲಿ ಅವರ ಹೊಸ ಮೂವಿಗೆ ತರುಣ್ ಸುಧೀರ್ ಅವರು ಒಂದು ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಡೈರೆಕ್ಟರ್ ಆದಂಥ ತರುಣ್ ಸುಧೀರ್ ಅವರು ಒಂದು ಗಿಲ್ಲಿ ಅವರನ್ನ ಹೀರೋವನ್ನಾಗಿ ಇಟ್ಕೊಂಡ್ಬಿಟ್ಟು ಹಾಗೆ ರಚಿತಾ ರಾಮ್ ಅವರನ್ನ ಹೀರೋಯಿನ್ ಆಗಿ ಇಟ್ಕೊಂಡು ಒಂದು ಮೂವಿಯನ್ನ ಮಾಡ್ತಿದ್ದಾರಂತೆ. ಸೊ ಈ ಮೂವಿ ಬಗ್ಗೆ ಇನ್ನೂ ಕೂಡ ಎಲ್ಲೂ ಸಂಪೂರ್ಣವಾದ ಮಾಹಿತಿ ಕೂಡ ಸಿಕ್ಕಿಲ್ಲ. ಸೊ ಆದರೆ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಒಂದು ಮಾಹಿತಿಗಳು ಲೀಕ್ ಆಗಿದೆ. ಸೊ ಇನ್ನು ಗಿಲ್ಲಿ ಅವರು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಹೀರೋ ಆಗಿ ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರಂತೆ. ತರುಣ್ ಸುಧೀರ್ ಅವರ ಕಾಲಿಗೆ ಬಿದ್ದಿದ್ದಾರಂತೆ. ಸೊ ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮಿಂದ ನನ್ನ ಜೀವನನೇ ಒಂದು ಬದಲಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರಂತೆ. ಇನ್ನು ನಟಿ ರಚಿತಾ ರಾಮ್ ಅವರು ಕೂಡ ಆಯಿತು ಗಿಲ್ಲಿ ನೀನು ಬೆಳಿತೀಯ, ನನಗೆ ಸಂಪೂರ್ಣವಾದ ಮಾಹಿತಿ ಸಂಪೂರ್ಣವಾದ ಒಂದು ನಂಬಿಕೆ ಇದೆ. ಯಾಕಪ್ಪ ಅಂತಂದರೆ ನಿನ್ನನ್ನು ನಾನು ಮೊದಲಿಂದ ನೋಡ್ಕೊಂಡು ಬಂದಿದ್ದೇನೆ. ನಿನ್ನ ಜೊತೆ ಕೆಲಸ ಮಾಡೋಕ್ಕೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ನಾನು ಕಾರ್ಯಕ್ರಮಗಳಲ್ಲಿ ನಿನ್ನ ಗುರು ಸ್ಥಾನದಲ್ಲಿ ನಿಂತಂಥವಳು. ಸೊ ಯಾಕಪ್ಪ ಅಂತಂದರೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಿನಗೆ ಜಡ್ಜಸ್ ಆಗಿ ನಿಂತಂಥವಳು ನಾನು. ಸೊ ನಿನ್ನ ಜೊತೆ ನಾನು ಹೀರೋಯಿನಿಗೆ ಆ್ಯಕ್ಟ್ ಮಾಡೋದಂದರೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ನನ್ನ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ನನ್ನ ಒಬ್ಬ ನಿನ್ನ ಗುರು ನಾನು. ಸೊ ನನ್ನ ವಿದ್ಯಾರ್ಥಿ ಆಗಿರ್ಬೋದು, ನನ್ನ ಲೆವೆಲ್ಗೆ ಬೆಳಿತಾನೆ ಅಂದರೆ ನನಗೆ ತುಂಬಾ ಇಷ್ಟ ಅದು. ಸೊ ತುಂಬಾ ಒಂದು ಖುಷಿ ಆಗುತ್ತಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ರಚಿತಾ ರಾಮ್ ರವರು ಒಂದು ಅವರ ಮೇಲಿರ್ತಕ್ಕಂಥ ಒಂದು ರೆಸ್ಪೆಕ್ಟನ್ನು ಹಂಚಿಕೊಂಡಿದ್ದಾರೆ. ಇಲ್ಲ ನೀನು ಚೆನ್ನಾಗಿ ಮಾಡ್ತೀಯಾ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ರಚಿತಾ ರಾಮ್ ರವರು ಹೇಳಿದ್ದಾರಂತೆ. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಒಂದು ಆ ಶೂಟಿಂಗ್ ಸ್ಟಾರ್ಟ್ ಆಗಲಿದೆ ಅಂತಕ್ಕಂಥ ಮಾತನ್ನು ಕೂಡ ತರುಣ್ ಸುಧೀರ್ ಅವರು ಕೆಲವೊಂದಿಷ್ಟು ಮಾಹಿತಿಗಳಿಂದ ತಿಳಿದು ಬಂದಿದೆ. ಸೊ ಗಿಲ್ಲಿ ಅವರ ಈ ಒಂದು ಮೂವಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಗಿಲ್ಲಿ ಅವರು ನಟನ ಆಗ್ತಿರೋದು ಒಂದು ಒಳ್ಳೆಯದಾ, ಅಥವಾ ಇವರೇನಾದರೂ ನಿರ್ದೇಶನ ಫೀಲ್ಡ್ಗೆ ಇಳಿದ್ರೇ ಒಂದು ಚೆನ್ನಾಗಿರ್ತಿತ್ತಾ? ಸೊ ಇವರು ಮೂವಿ ಗೆಲ್ಲಬೇಕಾ ಅಥವಾ ಇಲ್ಲ ಅವರು ಏನಾದರೂ ಮೂವಿ ಮಾಡೋದು ತಪ್ಪು ಅಂತಕ್ಕಂಥ ಮಾತನ್ನು ನೀವು ಹೇಳ್ತೀರಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.